ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ಡಾಕ್ಟರ್ ನಿಜಾಮುದ್ದೀನ್. ನನ್ನ ಪ್ರೀವಿಯಸ್ ಸೆಷನ್ ನಂಬರ್ 31ನಲ್ಲಿ ನಾನು ಬ್ಯಾಲೆನ್ಸ್ ಶೀಟ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ ಅಥವಾ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ ಅನ್ನುವಂತಹ ವಿಷಯವನ್ನು ಕುರಿತು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿರುವಂತೆ ಬ್ಯಾಲೆನ್ಸ್ ಶೀಟ್ ಅಥವಾ ನಾವು ಕನ್ನಡದಲ್ಲಿ ಇದಕ್ಕೆ ಲೇಣಿ ದೇಣಿ ಪಟ್ಟಿ ಅಥವಾ ಆಸ್ತಿ ಹೊಣೆಗಾರಿಕೆ ಪಟ್ಟಿ ಅಂತ ನಾವೇನು ಕರಿತೀವಿ, ಅದೊಂದು ನಿರ್ದಿಷ್ಟ ವರ್ಷಕ್ಕೆ ಒಂದು ಬ್ಯಾಂಕಿನ ಆಸ್ತಿ ಮತ್ತು ಹೊಣೆಗಾರಿಕೆಯ ವಿವರವನ್ನು ವ್ಯಕ್ತಪಡಿಸುವಂತಹ ಒಂದು ಹೇಳಿಕೆ ಅಥವಾ ದಾಖಲೆ ಆಗಿದೆ. ಅದೊಂದು ನಿರ್ದಿಷ್ಟ ದಿನಾಂಕಕ್ಕೆ ಅದು ಅನ್ವಯಿಸ್ತದೆ ಅಂತ ನಾವು ಹೇಳಿದ್ದೀವಿ. ಜೊತೆಗೆ ಆ ಬ್ಯಾಲೆನ್ಸ್ ಶೀಟಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಲಯಬಿಲಿಟೀಸನ್ನು ಅಥವಾ ಹೊಣೆಗಾರಿಕೆಯನ್ನು ನಾವು ರೆಪ್ರೆಸೆಂಟನ್ನು ಮಾಡ್ತೇವೆ. ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಅಸೆಟ್ಸ್ ಆಫ್ ದಿ ಬ್ಯಾಂಕ್ ಅಥವಾ ಆಸ್ತಿಗಳನ್ನು ನಾವು ನಮೂದಿಸ್ತೇವೆ. ಸೊ ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅನ್ನುವಂಥದ್ದು ಒಂದು ಬ್ಯಾಂಕಿನ ಫೈನಾನ್ಷಿಯಲ್ ಪೊಸಿಷನನ್ನು ಅದು ಪ್ರತಿನಿಧಿಸ್ತಾ ಇದ್ದಾವೆ. ಒಂದು ಬ್ಯಾಂಕ್ ತುಂಬ ಸೌಂಡ್ ಬ್ಯಾಂಕ್ ಅಥವಾ ಅನ್ಸೌಂಡ್ ಬ್ಯಾಂಕ್, ಅಥವಾ ಒಂದು ಬ್ಯಾಂಕ್ ಆರ್ಥಿಕವಾಗಿ ತುಂಬ ಒಂದು ಪ್ರಬಲವಾದಂತಹ ಬ್ಯಾಂಕ್ ಅಥವಾ ಒಂದು ದುರ್ಬಲವಾದಂತಹ ಬ್ಯಾಂಕ್ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾದ್ರೆ ಆ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟನ್ನು ನಾವು ಅವಲೋಕಿಸಿದಾಗ ಅಥವಾ ಆ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಲಯಬಿಲಿಟೀಸ್ ಪಾರ್ಟ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತುಂಬ ಜಾಸ್ತಿ ಇದ್ದು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತುಂಬ ಕಡಿಮೆ ಇದೆ ಅಂತ ಹೇಳಿದರೆ ಖಂಡಿತವಾಗಿ ಆ ಬ್ಯಾಂಕಿನ ಹಣಕಾಸಿನ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನಾವು ಅರ್ಥವನ್ನು ಮಾಡ್ಕೋಬಹುದು. ನನ್ನ ಕಳೆದ ಸೆಷನ್ನಲ್ಲಿ ಒಂದು ಬ್ಯಾಂಕಿನ ಮಾದರಿ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಚರ್ಚೆಯನ್ನು ಮಾಡಿದ್ದೆ. ಇವತ್ತಿನ ನನ್ನ ಸೆಷನ್ನಲ್ಲಿ ಆ ಲಯಬಿಲಿಟೀಸ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟನ್ನು ಅಥವಾ ಒಂದು ಬ್ಯಾಂಕಿನ ಹೊಣೆಗಾರಿಕೆಯ ಒಂದು ಚರ್ಚೆಯನ್ನು ನಾನು ಸ್ವಲ್ಪ ವಿವರಣಾತ್ಮಕವಾಗಿ ಡೀಟೇಲ್ಡ್ ಆಗಿ ಚರ್ಚೆಯನ್ನು ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಲಯಬಿಲಿಟೀಸ್ ಅಂತ ನಾವು ಹೇಳಿದಾಗ ದ ಲಯಬಿಲಿಟೀಸ್ ರೆಫರ್ ಟು ದೋಸ್ ಐಟಮ್ಸ್ ಆನ್ ಅಕೌಂಟ್ ಆಫ್ ವಿಚ್ ದ ಬ್ಯಾಂಕ್ ಈಸ್ ಲಯಬಲ್ ಟು ಪೇ an amount to others. They represent others' claims on the bank. The items on liability side of the balance sheet are as follows ಅಂತ ಹೇಳಿದೀವಿ. ಏನು ಹಾಗಂದ್ರೆ, ಒಂದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದಾಗ ಆ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಲಯಬಿಲಿಟಿ ಕಾಲಮಲ್ಲಿ ಬರುವಂತಹ ಮೊತ್ತ ಬ್ಯಾಂಕು ಮತ್ತೊಬ್ಬರಿಗೆ ಆ ಮೊತ್ತವನ್ನು ಕೊಡಲಿಕ್ಕೆ ಬಾಧ್ಯಸ್ಥನಾಗಿರ್ತದೆ, ಅಥವಾ ಬೇರೆಯವರು ಬ್ಯಾಂಕಿಂದ ಪಡೆದುಕೊಳ್ಳಬೇಕಾದಂತಹ ಮೊತ್ತವನ್ನು ಇದು ರೆಪ್ರೆಸೆಂಟನ್ನು ಮಾಡುತ್ತೆ. ಅಥವಾ ಬ್ಯಾಂಕು ಯಾವ ಮೂಲಗಳಿಂದ ಹಣವನ್ನು ಸಂಗ್ರಹವನ್ನು ಮಾಡಿದೆ ಅನ್ನೋದನ್ನು ನಾವು ಈ ಒಂದು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟನ್ನು ಅಥವಾ ಹೊಣೆಗಾರಿಕೆ ಪಟ್ಟಿಯಲ್ಲಿರುವಂತಹ ಮೊತ್ತಗಳನ್ನು ನಾವು ಅವಲೋಕಿಸಿದಾಗ ನಮಗೆ ಯಾವ ರೀತಿ ಬ್ಯಾಂಕ್ ಹಣವನ್ನು ಸಂಗ್ರಹ ಮಾಡಿಕೊಂಡಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಮೊದಲನೇದಾಗಿ ಈ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂತಹದ್ದು ಕ್ಯಾಪಿಟಲ್ ಅಂತ ಹೇಳ್ತೇವೆ. ನಾನು ಈಗಾಗಲೇ ನನ್ನ ಹಿಂದಿನ ಚರ್ಚೆಯಲ್ಲೂ ಕೂಡ ನಾನು ಈ ಕ್ಯಾಪಿಟಲ್ನ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ನೀಡಿದ್ದೆ. ಕ್ಯಾಪಿಟಲ್ ಅಂತ ಹೇಳಿದಾಗ ಒಂದು ಬ್ಯಾಂಕ್ ಸ್ಥಾಪನೆ ಆಗಬೇಕಾದ್ರೆ ಆ ಬ್ಯಾಂಕಿನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅವರು ತಮ್ಮ ಬಂಡವಾಳವನ್ನು ಈಕ್ವಿಟಿಗಳ ಮೇಲೆ ಹೂಡಿಕೆ ಮಾಡುವುದರ ಜೊತೆಗೆ ಬೇರೆ ಬೇರೆ ತರಹದ ಷೇರುಗಳನ್ನು ಮಾರಾಟ ಮಾಡುವುದರ ಮೂಲಕ ಅವರು ಹಣಕಾಸನ್ನು ಮಾರುಕಟ್ಟೆಯಿಂದ ಅಥವಾ ಒಂದು ವ್ಯವಸ್ಥೆಯಿಂದ ಸಂಗ್ರಹವನ್ನು ಮಾಡಿರ್ತಾರೆ. ಆ ಒಂದು ಬಂಡವಾಳ ಬ್ಯಾಂಕಿನ ಸ್ವಂತ ಬಂಡವಾಳ ಆಗಿರದೆ ಬ್ಯಾಂಕು ಆ ಹಣವನ್ನು ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರಿಗೆ ಅಥವಾ ಇನ್ವೆಸ್ಟರ್ಸಿಗೆ ಕೊಡಲು ಅದು ಹೊಣೆಗಾರನಾಗಿರ್ತದೆ ಅಥವಾ ಬಾಧ್ಯಸ್ಥನಾಗಿರ್ತದೆ. ಆ ಕ್ಯಾಪಿಟಲ್ ಅಂತ ನಾವು ಹೇಳಿದಾಗ ಅದರಲ್ಲಿ ನಾನಾ ತರಹದ ಕ್ಯಾಪಿಟಲನ್ನು ನಾವಿಲ್ಲಿ ನಾವು ಮೆನ್ಷನನ್ನು ಮಾಡ್ಬೋದು. ಮೊದಲನೇದಾಗಿ ಆಥೋರೈಸ್ಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಇಟ್ ರೆಫರ್ಸ್ ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ದಟ್ ದ ಬ್ಯಾಂಕ್ ಈಸ್ ಆಥೋರೈಸ್ಡ್ ಟು ರೇಸ್ ಫ್ರಮ್ ದಿ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಅಂತ ನಾನು ಕಳೆದ ಸೆಷನ್ನಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿದ್ದೆ. ಯಾವುದೇ ಒಂದು ಬ್ಯಾಂಕ್ ಆ ದೇಶದ ಕಾನೂನಿನ ರೀತಿಯ ಗರಿಷ್ಠ ಎಷ್ಟು ಪ್ರಮಾಣದ ಬಂಡವಾಳವನ್ನು ಮಾರುಕಟ್ಟೆಯಿಂದ ಸಂಗ್ರಹವನ್ನು ಮಾಡಲಿಕ್ಕೆ ಅನುಮತಿಯನ್ನು ಪಡೆದುಕೊಂಡಿರುತ್ತದೆಯೋ ಅದನ್ನು ನಾವು ಅಧಿಕೃತ ಬಂಡವಾಳ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಅಂತ ನಾವು ಹೇಳಿದಾಗ ಇಂಡಿಯನ್ ಕಂಪನೀಸ್ ಆಕ್ಟ್ ಆಫ್ 1956 ಪ್ರಕಾರನೇ ಆ ಕಂಪನಿಗಳು ತಮ್ಮ ಗರಿಷ್ಠ ಪ್ರಮಾಣದ ಬಂಡವಾಳದ ಒಂದು ಅನುಮತಿಯನ್ನು ಪಡೆದುಕೊಂಡಿರ್ತಾರೆ. ಅವರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರಾಟ ಮಾಡಿ ಹಣವನ್ನು ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಗರಿಷ್ಠ ಪ್ರಮಾಣವನ್ನು ದಾಟಿ ಹೋಗಲಿಕ್ಕೆ ಅಲ್ಲಿ ಅವಕಾಶ ಅನ್ನುವಂಥದ್ದು
ಇರೋದಿಲ್ಲ. ನನ್ನ ಕಳೆದ ಚರ್ಚೆಯಲ್ಲಿ ನಾನು ಈಗಾಗಲೇ ಹೇಳಿರುವಂತೆ ಒಂದು ಬ್ಯಾಂಕಿಗೆ ಅಧಿಕೃತ ಬಂಡವಾಳ 1,000 ಕೋಟಿ ರೂಪಾಯಿ ಅನ್ನುವುದಾದರೆ ಬ್ಯಾಂಕ್ ಗರಿಷ್ಠವಾಗಿ 1,000 ಕೋಟಿ ರೂಪಾಯಿಯಷ್ಟು ಮಾತ್ರ ಅವರು ಷೇರುಗಳನ್ನು ಮಾರಾಟ ಮಾಡಿ ಆ ಹಣಕಾಸನ್ನು ಬಂಡವಾಳದ ರೂಪದಲ್ಲಿ ಸಂಗ್ರಹ ಮಾಡಲಿಕ್ಕೆ ಅವಕಾಶಗಳು ಇರ್ತವೆ. ಈ 1,000 ಕೋಟಿ ರೂಪಾಯಿಯಷ್ಟು ಗರಿಷ್ಠ ಮಿತಿ ಅಂತ ಹೇಳಿದಾಗ ಅದನ್ನು ನಾವು ಅಧಿಕೃತ ಬಂಡವಾಳ ಅಂತ ಹೇಳಿದ್ದೀವಿ. ಬ್ಯಾಂಕ್ ಏಕಾಏಕಿ ಒಂದೇ ಸಂದರ್ಭದಲ್ಲಿ ಅಥವಾ ಏಕಕಾಲದಲ್ಲಿ ಅಷ್ಟು ಪ್ರಮಾಣದ ಮೊತ್ತವನ್ನು ಸಂಗ್ರಹವನ್ನು ಮಾಡೋದಿಲ್ಲ ಷೇರುಗಳನ್ನು ಮಾರಾಟ ಮಾಡುವುದರ ಮೂಲಕ. ಅದರಲ್ಲಿ ಅಂದಿನ ಸಂದರ್ಭಕ್ಕೆ ಎಷ್ಟು ಅವಶ್ಯಕತೆಯೋ ಅಷ್ಟು ಪ್ರಮಾಣದ ಷೇರುಗಳನ್ನು ಮಾತ್ರ ಅದು ಮಾರಾಟ ಮಾಡುತ್ತೆ. ಅದನ್ನು ನಾವು ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಅದನ್ನು ನಾವು ವಿತರಿಸಿದ ಬಂಡವಾಳ ಅಥವಾ ಹೊರಡಿಸಿದ ಬಂಡವಾಳ ಅಂತ ನಾವು ಕರಿಬಹುದು. ಏನದು ವಿತರಿಸಿದ ಬಂಡವಾಳ ಅಥವಾ ಹೊರಡಿಸಿದ ಬಂಡವಾಳ ಅಂತ ಹೇಳಿದ್ರೆ 1,000 ಕೋಟಿ ರೂಪಾಯಿವರೆಗೂ ಗರಿಷ್ಠ ಮಿತಿ ಅಧಿಕೃತವಾಗಿ ಅನುಮತಿಯನ್ನು ನೀಡಲಾಗಿದ್ದರೂ ಕೂಡ ಅವರೊಂದು 500 ಕೋಟಿ ರೂಪಾಯಿಯಷ್ಟು ಬಂಡವಾಳವನ್ನು ಸಂಗ್ರಹ ಮಾಡಲಿಕ್ಕೆ ಷೇರುಗಳನ್ನು ವಿತರಣೆ ಮಾಡಿದಾಗ ಮಾರುಕಟ್ಟೆಯಲ್ಲಿ ಆ 500 ಕೋಟಿ ರೂಪಾಯಿಗೆ ನಾವೇನಂತ ಕರಿತೇವೆ, ಇಶ್ಯೂಡ್ ಕ್ಯಾಪಿಟಲ್ ಅಥವಾ ವಿತರಿಸಿದ ಬಂಡವಾಳ ಅಂತ ಹೇಳ್ತೇವೆ. ಇನ್ನೂ ಎಷ್ಟು ಉಳಿಕೆ ಇರುತ್ತೆ ಬ್ಯಾಂಕಲ್ಲಿ? ಇನ್ನೂ 500 ಕೋಟಿ ರೂಪಾಯಿಯಷ್ಟು ಅವಕಾಶ ಬ್ಯಾಂಕ್ ಸಂಗ್ರಹ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ. ಈಗ ಸದ್ಯದಲ್ಲಿ 500 ಕೋಟಿ ರೂಪಾಯಿಯಷ್ಟು ಹಣವನ್ನು ಸಂಗ್ರಹ ಮಾಡಲಿಕ್ಕೆ ಬ್ಯಾಂಕ್ಗಳು ಷೇರುಗಳನ್ನು ಮಾರುಕಟ್ಟೆಯಲ್ಲಿ ಅದನ್ನು ನೋಟಿಫಿಕೇಶನ್ ಮಾಡಿದಾಗ ಅದನ್ನು ನಾವು ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಆದರೆ ಬ್ಯಾಂಕ್ ವಿತರಿಸಿದ ಎಲ್ಲ ಷೇರುಗಳನ್ನು, ಬ್ಯಾಂಕ್ ಹೊರಡಿಸಿದ ಎಲ್ಲ ಷೇರುಗಳನ್ನು ಕೂಡ ಹೂಡಿಕೆದಾರರು ಕೊಂಡ್ಕೊಳ್ಳೇಬೇಕು ಅಂತ ಅಲ್ಲಿ ಯಾವ ಒಂದು ನಿಯಮನೂ ಕೂಡ ಇರೋದಿಲ್ಲ. ಅದನ್ನ ನಂತರ ಬರುವಂಥದ್ದು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಏನದು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಹೇಳಿದ್ರೆ 500 ಕೋಟಿ ರೂಪಾಯಿ ಬಂಡವಾಳ 500 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಷೇರುಗಳಲ್ಲಿ ವಾಸ್ತವಿಕವಾಗಿ ಹೂಡಿಕೆದಾರರು ಎಷ್ಟು ಪ್ರಮಾಣದ ಷೇರುಗಳನ್ನು ಕೊಂಡ್ಕೊಂಡಿದ್ದಾರೆ ಅಥವಾ ಎಷ್ಟು ಮೊತ್ತದ ಬಂಡವಾಳಕ್ಕೆ ಷೇರುಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಮುಂದೆ ಬಂದಿದ್ದಾರೋ ಆ ಹಣವನ್ನು ನಾವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಅಂದರೆ ಹೂಡಿಕೆದಾರರು ಚಂದಾದಾರರಾಗಿರೋದು 500 ಕೋಟಿ ರೂಪಾಯಿ ಬಂಡವಾಳದಲ್ಲಿ ಒಂದು 400 ಕೋಟಿ ರೂಪಾಯಿಯಷ್ಟು ಬಂಡವಾಳಕ್ಕೆ ಅವರು ಚಂದಾದಾರರಾಗಿರಬಹುದು. ಅಂದರೆ 400 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುವಂತಹ ಷೇರುಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಇನ್ವೆಸ್ಟರ್ಸ್ ಮುಂದೆ ಬಂದಾಗ ಆ 400 ಕೋಟಿ ರೂಪಾಯಿಯಷ್ಟು ಬಂಡವಾಳವನ್ನು ನಾವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ದಟ್ ಪಾರ್ಟ್ ಆಫ್ ದಿ ಇಶ್ಯೂಡ್ ಕ್ಯಾಪಿಟಲ್ ವಿಚ್ ಇಸ್ ಆಕ್ಚುಲಿ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್. ಸೊ ವಾಸ್ತವಿಕವಾಗಿ ಸಾರ್ವಜನಿಕರು ಅಥವಾ ಹೂಡಿಕೆದಾರರು ಎಷ್ಟು ಪ್ರಮಾಣದ ಷೇರುಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಮುಂದೆ ಬಂದಿದ್ದಾರೋ ಅದನ್ನು ನಾವು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಥವಾ ಹೂಡಿಕೆದಾರರು ಚಂದಾದಾರರಾಗಿರುವಂತಹ ಬಂಡವಾಳ ಅಂತ ಹೇಳ್ತೇವೆ. ಹೂಡಿಕೆದಾರರು ಚಂದಾದಾರರಾಗಿರುವಂತಹ ಬಂಡವಾಳದ ಪ್ರಮಾಣ ಅಂತ ಹೇಳ್ತೇವೆ. ಆ ಮೊತ್ತವನ್ನು ಕೂಡ ನಾವು ಲಯಬಿಲಿಟಿ ಸೈಡಲ್ಲಿ ತೆಗೆದುಕೊಳ್ತೇವೆ. ಯಾಕಂದರೆ ವಾಸ್ತವಿಕವಾಗಿ ಈ ಬಂಡವಾಳ ಹೂಡಿಕೆದಾರರಿಗೆ ಸೇರ್ಪಟ್ಟಿರೋದು. ಇನ್ನು ಕೊನೆಯದಾಗಿ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಇಟ್ ಈಸ್ ದಟ್ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ವಿಚ್ ಇಸ್ ಆಕ್ಚುಲಿ ಪೇಡ್ ಬೈ ದ ಇನ್ವೆಸ್ಟರ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಆಫ್ ಶೇರ್ಸ್. ಆ ಷೇರುಗಳನ್ನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ 400 ಕೋಟಿ ರೂಪಾಯಿಯಷ್ಟು ಷೇರುಗಳನ್ನು ಕೊಂಡುಕೊಳ್ಳುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದರೂ ಕೂಡ ಆ ಕೊಂಡುಕೊಳ್ಳುವಂತಹ ಹಂತದಲ್ಲಿ ವಸ್ತು ಬಂಡವಾಳವನ್ನು ಅಂದರೆ 400 ಕೋಟಿ ರೂಪಾಯಿಯಷ್ಟು ಹಣವನ್ನು ಆ ಸಂದರ್ಭದಲ್ಲಿ ಒಮ್ಮೆಲೆ ಪಾವತಿಸಬೇಕು ಅಂತ ನಿಯಮಲಿರೋದಿಲ್ಲ. ಅಲ್ಲಿಗೆ ಮತ್ತೆ ಒಂದಿಷ್ಟು ಪೇಡ್ ಅಪ್ ಕ್ಯಾಪಿಟಲ್ ಅಂತಂದರೆ ಒಂದು 70% ಅಥವಾ ಒಂದು 80% ಅಷ್ಟು ಹಣವನ್ನು ಅವರು ಪೇಡ್ ಅಪ್ ಮಾಡ್ಬೋದು. ಅಂದರೆ ಬ್ಯಾಂಕ್ಗಳಿಗೆ ಅವರು ಪಾವತಿಯನ್ನು ಮಾಡಬಹುದು. ಇನ್ನು ಉಳಿಕೆ ಈಗ 400 ಕೋಟಿ ರೂಪಾಯಿ ಅಂತ ನಾವೇನು ಹೇಳಿದೀವಲ್ವಾ, 400 ಕೋಟಿ ರೂಪಾಯಿಯಲ್ಲಿ 300 ಕೋಟಿ ರೂಪಾಯಿಯಷ್ಟು ಬಂಡವಾಳವನ್ನು ಆ ಸಂದರ್ಭದಲ್ಲಿ ಷೇರುಗಳನ್ನು ಕೊಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ಬ್ಯಾಂಕ್ಗಳಿಗೆ ಪಾವತಿಸಿರಬಹುದು. ಇನ್ನು ಉಳಿಕೆ 100 ಕೋಟಿ ರೂಪಾಯಿ ಬಂಡವಾಳ ಏನಿರುತ್ತಲ್ಲ ಅದನ್ನು ನಾವು ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಕರಿತೇವೆ. ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತಂದ್ರೆ ಕರೆಯಬಹುದಾದ ಬಂಡವಾಳ ಅಂತ ಹೇಳ್ತೇವೆ. ಯಾವುದೇ ಸಂದರ್ಭದಲ್ಲಿ ಏನಾದರೂ ಅನಿರೀಕ್ಷಿತ ಘಟನೆಗಳು, ಅನಿರೀಕ್ಷಿತ ಅವಶ್ಯಕತೆಗಳು ಉದ್ಭವ ಆದಾಗ ಬ್ಯಾಂಕು ತನ್ನ ಹೂಡಿಕೆದಾರರಿಂದ ಆ ರಿಮೈನಿಂಗ್ ಅಮೌಂಟನ್ನು ಕಾಲ್ಡ್ ಅಪ್ ಮಾಡುತ್ತೆ ಅಥವಾ ಅದನ್ನು ಯಾವುದೇ ಸಂದರ್ಭದಲ್ಲಿ ಅಷ್ಟು ಪ್ರಮಾಣದ ಹಣವನ್ನು ಹೂಡಿಕೆದಾರರಿಂದ ಸಂಗ್ರಹವನ್ನು ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದನ್ನು ನಾವು ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಒಟ್ಟಾರೆಯಾಗಿ ಈ ಕ್ಯಾಪಿಟಲ್ ಅನ್ನುವಂತಹದ್ದು ಬ್ಯಾಂಕಿನ ಹೊಣೆಗಾರಿಕೆ ಪಟ್ಟಿಯಲ್ಲಿ ಬರುವಂತಹ ಮೊಟ್ಟ ಮೊದಲ ಒಂದು ಐಟಮ್ ಅಥವಾ ಒಂದು ಮೊತ್ತ ಆಗಿರ್ತದೆ ಅನ್ನೋದನ್ನು ನಾವು ಗಮನದಲ್ಲಿ ಇಡಬೇಕಾಗ್ತದೆ. ಇನ್ನು ಎರಡನೇದಾಗಿ ರಿಸರ್ವ್ ಫಂಡ್ ಅಂತ ಹೇಳ್ತೇವೆ. ಕಾಯ್ದಿರಿಸಿದ ನಿಧಿ ಅಂತ ಹೇಳ್ತೇವೆ. ರಿಸರ್ವ್ ಫಂಡ್ ಅಂದ್ರೆ ಏನು? ದಿಸ್ ಫಂಡ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆಫ್ ದ ಬ್ಯಾಂಕ್. It is used by the bank to offset its unexpected losses in certain years.
In fact, this fund belongs to the shareholders since it is created out of profit. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಒಂದು ನಿಗದಿತ ವರ್ಷದಲ್ಲಿ ಏನೆಲ್ಲ ಲಾಭವನ್ನು ಮಾಡಿಕೊಳ್ಳುತ್ತಲ್ಲ, ಆ ಲಾಭದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಲಾಭದ ಮೊತ್ತವನ್ನು ಈ ರಿಸರ್ವ್ ಫಂಡ್ ಅಥವಾ ಕಾಯ್ದಿರಿಸಿದ ನಿಧಿಯಲ್ಲಿ ಕಾಯ್ದಿರಿಸುವಿಕೆಯನ್ನಾಗಿ ಅವರು ಇಡಬಹುದು. ಅದು ಲಾಭದ ಒಂದು ಮೊತ್ತ. ಲಾಭವನ್ನು ಶೇರ್ ಹೋಲ್ಡರ್ಸ್ಗೆ ನಾವು ಹಂಚಿಕೆಯನ್ನು ಮಾಡಬೇಕಾಗ್ತದೆ. ಆದರೆ ಎಲ್ಲ ಲಾಭವನ್ನು ಹಂಚಿಕೆ ಮಾಡದೆ ಆ ಲಾಭದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಮೊತ್ತವನ್ನು ರಿಸರ್ವ್ ಫಂಡಲ್ಲಿ ಅದನ್ನು ಕಾಯ್ದಿರಿಸಲಾಗ್ತದೆ. ಉದ್ದೇಶ ಏನಪ್ಪ ಅಂತಂದ್ರೆ, ಭವಿಷ್ಯದಲ್ಲಿ ಅನಿರೀಕ್ಷಿತವಾಗಿ ಏನಾದರೂ ನಷ್ಟಗಳು ಏನಾದರೂ ಎದುರಾದಾಗ ಈ ರಿಸರ್ವ್ ಫಂಡ್ ಇಂದ ಹಣವನ್ನು ಬ್ಯಾಂಕ್ ಕಾಂಪೆನ್ಸೇಟ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಪಡುತ್ತದೆ. ಒಂದೊಮ್ಮೆ ಆ ರೀತಿಯ ಅನಿರೀಕ್ಷಿತ ಘಟನೆಗಳು ಏನೂ ಆಗಲಿಲ್ಲ ಅಂತ ಹೇಳಿದಾಗ ದೀರ್ಘಾವಧಿಯಲ್ಲಿ ಈ ರಿಸರ್ವ್ ಫಂಡ್ ಅಲ್ಲಿ ಇರುವಂತಹ ಲಾಭದ ಮೊತ್ತವನ್ನು ಕೂಡ ಅಂತಿಮ ಹೂಡಿಕೆದಾರರಿಗೆ ಬ್ಯಾಂಕು ಆ ಹಣವನ್ನು ಪಾವತಿಯನ್ನ ಮಾಡುತ್ತದೆ ಅಂತ ನಾವು ಹೇಳ್ತೇವೆ. ಸೊ ಹಾಗಾಗಿ ಆ ರಿಸರ್ವ್ ಫಂಡ್ ಅಲ್ಲಿ ಇಟ್ಟಿರುವಂತಹ ಮೊತ್ತವೂ ಕೂಡ ಸಾಮಾನ್ಯವಾಗಿ ಇದು ಷೇರುದಾರರಿಗೆ ಅಥವಾ ಹೂಡಿಕೆದಾರರಿಗೆ ಸಂಬಂಧಿಸಿರುವುದಾಗಿರೋದ್ರಿಂದ ಅದನ್ನು ನಾವು ಲಯಬಿಲಿಟಿ ಅಥವಾ ಹೊಣೆಗಾರಿಕೆ ಪಟ್ಟಿಯಲ್ಲಿ ನಾವು ಸೇರ್ಪಡೆಯನ್ನ ಮಾಡ್ತೇವೆ. ಇನ್ನು ಬಹಳ ಪ್ರಮುಖವಾಗಿ ಇರುವಂತಹದ್ದು ಡೆಪಾಸಿಟ್ಸ್ ಅಂತ ಹೇಳ್ತೇವೆ. ಡೆಪಾಸಿಟ್ಸ್ ಆರ್ ರಿಸೀವ್ಡ್ ಬೈ ದ ಬ್ಯಾಂಕ್ ಫ್ರಮ್ ದ ಪಬ್ಲಿಕ್ ವಿಚ್ ಕಾನ್ಸ್ಟಿಟ್ಯೂಟ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ದ ಬ್ಯಾಂಕ್. After maintaining certain cash reserve, the bank invests this amount on securities or lend as a loan. ಸಾಮಾನ್ಯವಾಗಿ ಬ್ಯಾಂಕ್ ತನ್ನ ಸ್ವಂತ ಬಂಡವಾಳದ ಜೊತೆಗೆ ಸಾರ್ವಜನಿಕರಿಂದ ವಿವಿಧ ಖಾತೆಗಳಲ್ಲಿ ಅಥವಾ ವಿವಿಧ ಠೇವಣಿಗಳ ಹಣವನ್ನು ಸ್ವೀಕಾರವನ್ನು ಮಾಡುತ್ತದೆ ಅಂತ ನಾವು ವಾಣಿಜ್ಯ ಬ್ಯಾಂಕುಗಳ ಕಾರ್ಯವನ್ನು ಚರ್ಚೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಡಿಮಾಂಡ್ ಡಿಪಾಸಿಟ್ಸ್ ಮತ್ತು ಟರ್ಮ್ ಡಿಪಾಸಿಟ್ಸ್ ಅಂತ ಹೇಳಿದ್ದೀವಿ. ಡಿಮಾಂಡ್ ಡಿಪಾಸಿಟ್ಸ್ ಅಂತ ಹೇಳಿದಾಗ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಮತ್ತೆ ಕರೆಂಟ್ ಅಕೌಂಟ್ ಅಲ್ಲಿ ಸಂಗ್ರಹ ಮಾಡಿರುವಂತಹ ಸ್ವೀಕಾರ ಮಾಡಿರುವಂತಹ ಹಣ, ಜೊತೆಗೆ ರಿಕರಿಂಗ್ ಡಿಪಾಸಿಟ್ ಮತ್ತು ಫಿಕ್ಸ್ಡ್ ಡಿಪಾಸಿಟ್ ಮೂಲಕ ಸಂಗ್ರಹ ಮಾಡಿರುವಂತಹ ಹಣವನ್ನು ನಾವು ಟರ್ಮ್ ಡಿಪಾಸಿಟ್ಸ್ ಅಂತ ಕರಿತೇವೆ. ಈ 4 ಖಾತೆಗಳ ಮೂಲಕ ಸಾರ್ವಜನಿಕರಿಂದ ವಾಣಿಜ್ಯ ಬ್ಯಾಂಕು ಸ್ವೀಕಾರ ಮಾಡಿರುವಂತಹ ಠೇವಣಿಗಳನ್ನು ನಾವು ಲಯಬಿಲಿಟಿ ಸೈಡಲ್ಲಿ, ಹೊಣೆಗಾರಿಕೆ ಸೈಡಲ್ಲಿ ನಾವು ಅದನ್ನು ಸೇರ್ಪಡೆಯನ್ನು ಮಾಡ್ತೇವೆ. ಕಾರಣ ಯಾಕೆ ಹೊಣೆಗಾರಿಕೆ ಸೈಡಲ್ಲಿ ನಾವು ಸೇರ್ಪಡೆ ಮಾಡ್ತೇವೆ ಅಂತಂದ್ರೆ, ಈ ಮೊತ್ತ ಮೂಲತಃ ಠೇವಣಿದಾರರಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ಮತ್ತೆ ಪುನಃ ಬ್ಯಾಂಕು ಆ ಠೇವಣಿದಾರರಿಗೆ ಅದನ್ನು ಮರುಪಾವತಿ ಮಾಡುವಂತಹ ಒಂದು ಬಾಧ್ಯಸ್ಥತೆಗೆ ಅದು ಒಳಪಟ್ಟಿರ್ತದೆ. ಹಾಗಾಗಿ ಆ ಡೆಪಾಸಿಟ್ಗಳ ಮೂಲಕ ಹಣವನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿರುವಂತಹ ಹಣ ಒರಿಜಿನಲ್ ಯಾರಿಗೆ ಸಂಬಂಧಿಸಿರೋದು ಅಂತಂದ್ರೆ ಅದು ಡೆಪಾಸಿಟರ್ಸ್ಗೆ ಸಂಬಂಧಪಟ್ಟಿರೋದ್ರಾಗಿ, ಅದಕ್ಕೆ ನಾವು ಹೇಳೋದು ಪಬ್ಲಿಕ್ ಮನಿ ಅಂತ ಹೇಳ್ತೇವಲ್ವಾ. ಬ್ಯಾಂಕಲ್ಲಿ ಇರುವಂತಹ ಹಣ ಪಬ್ಲಿಕ್ ಮನಿ ಅಂತ ಹೇಳ್ತೇವೆ. ಯಾಕೆ ಪಬ್ಲಿಕ್ ಮನಿ ಅಂತಂದ್ರೆ ಅದು ಡೆಪಾಸಿಟರ್ಸ್ ಗಳಿಂದ ವಾಣಿಜ್ಯ ಬ್ಯಾಂಕು ಬೇರೆ ಬೇರೆ ಖಾತೆಗಳಲ್ಲಿ ಹಣವನ್ನು ಸಂಗ್ರಹವನ್ನು ಮಾಡಿರ್ತದೆ. ಆ ಮೊತ್ತವನ್ನು ನಾವು ಇಲ್ಲಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ಹೊಣೆಗಾರಿಕೆ ಪಟ್ಟಿಯಲ್ಲಿ ನಾವು ಅದನ್ನು ಸೇರ್ಪಡೆಯನ್ನ ಮಾಡ್ತೇವೆ ಅನ್ನೋದು ಮತ್ತೊಂದು ಅಂಶ. ತದನಂತರದಲ್ಲಿ ಲೋನ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್. Under this head, bank shows those loans which it has received from other banks. ವಾಣಿಜ್ಯ ಬ್ಯಾಂಕು ಸಾಮಾನ್ಯ ಒಬ್ಬ ಕಸ್ಟಮರ್ ತರಹ ಬೇರೆ ಬ್ಯಾಂಕ್ಗಳಿಂದ ಸಾಲವನ್ನು ಕೂಡ ಪಡೆದುಕೊಂಡಿರಬಹುದು. ಅದು ಬೇರೆ ವಾಣಿಜ್ಯ ಬ್ಯಾಂಕ್ಗಳಿಂದ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕಿಂದ ಆಗಿರ್ಬೋದು, ಸಾಲವನ್ನು ಪಡೆದುಕೊಂಡಿರಬಹುದು. ಆ ಬೇರೆ ಬ್ಯಾಂಕ್ಗಳಿಂದ ಸಾಲದ ರೂಪದಲ್ಲಿ ಪಡೆದುಕೊಂಡಿರುವಂತಹ ಮೊತ್ತ ಏನಾದರೂ ಇದ್ರೆ ಅದನ್ನು ನಾವು ಲಯಬಿಲಿಟಿ ಸೈಡಲ್ಲಿ ಲೋನ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್ ಅನ್ನುವಂತಹ ಒಂದು ಹೆಡ್ ಅಲ್ಲಿ ನಾವು ಸೇರಿಸ್ತೇವೆ. ಕಾರಣ ಏನಪ್ಪಾ ಅಂದ್ರೆ, ಬ್ಯಾಂಕ್ ಇಲ್ಲಿ ಲೋನ್ ತೆಗೆದುಕೊಂಡಿರೋದ್ರಿಂದ ಒಂದಲ್ಲ ಒಂದು ಸಂದರ್ಭಕ್ಕೆ ಪುನಃ ಹಣವನ್ನು ಮರುಪಾವತಿಯನ್ನ ಮಾಡಲೇಬೇಕಾಗಿರೋದ್ರಿಂದ ನಾವು ಹೊಣೆಗಾರಿಕೆ ಪಟ್ಟಿಯಲ್ಲಿ ನಾವು ಅದನ್ನು ಸೇರ್ಪಡೆಯನ್ನ ಮಾಡ್ತೇವೆ. ಇನ್ನು ಬಿಲ್ಸ್ ಪೇಯಬಲ್ ಅಂತ ಹೇಳ್ತೇವೆ. ಅಂಡರ್ ದಿಸ್ ಹೆಡ್ ಆರ್ ಇನ್ಕ್ಲೂಡೆಡ್ those bills which it is the responsibility of the bank to pay from its own resources. ಅಂತಂದ್ರೆ ಯಾವುದೇ ತರಹದ ಹುಂಡಿಗಳು, ಯಾವುದೇ ತರಹದ ಬಿಲ್ಗಳನ್ನು ಪಾವತಿ ಮಾಡಲಿಕ್ಕೆ ವಾಣಿಜ್ಯ ಬ್ಯಾಂಕು ಬಾಧ್ಯಸ್ಥನಾಗಿದ್ದರೆ ಅಂತಹ ಬಿಲ್ಗಳ ಮೊತ್ತವನ್ನು ನಾವು ಇಲ್ಲಿ ಬಿಲ್ಸ್ ಪೇಯಬಲ್ ಅನ್ನುವಂತಹ ಆ ಒಂದು ಹೆಡ್ ಅಲ್ಲಿ ನಾವು ಸೇರ್ಪಡೆಯನ್ನ ಮಾಡ್ತೇವೆ. ಯಾಕಂತಂದ್ರೆ ಆ ಬಿಲ್ಗಳನ್ನು ತನ್ನ ಸ್ವಂತ ಬಂಡವಾಳದಿಂದ, ತನ್ನ ಸ್ವಂತ ಹಣಕಾಸಿನ ಸಂಪನ್ಮೂಲಗಳಿಂದ ಬ್ಯಾಂಕ್ ಆ ಬಿಲ್ಗಳನ್ನು ಪಾವತಿಯನ್ನ ಮಾಡಲೇಬೇಕಾಗಿರುವಂತಹ ಒಂದು ಅವಶ್ಯಕತೆ ಇರುವಂತಹ ಸಂದರ್ಭಗಳಲ್ಲಿ ಆ ಮೊತ್ತವನ್ನು ಲೆಕ್ಕಾಚಾರ ಮಾಡಿಬಿಟ್ಟು ನಾವು ಬಿಲ್ಸ್ ಪೇಯಬಲ್ ಅನ್ನುವಂತಹ ಐಟಮ್ ಅಲ್ಲಿ ನಾವು ಆ ಮೊತ್ತವನ್ನು ಸೇರ್ಪಡೆಯನ್ನ ಮಾಡ್ತೇವೆ. ಇನ್ನು ಬಿಲ್ಸ್ ಫಾರ್ ಕಲೆಕ್ಷನ್ ಅಂತ ಹೇಳ್ತೇವೆ. ಬಿಲ್ಸ್ ಫಾರ್ ಕಲೆಕ್ಷನ್ಸ್ ಅಂತ ಹೇಳಿದ್ರೇನು? ಅಂಡರ್ ದಿಸ್
bank shows total amount of those bills which it has accepted from its customers for collection. ನಾವು ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳಲ್ಲಿ ಹೇಳಿದ್ದೀವಿ, ಸೊ ಕಲೆಕ್ಷನ್ ಆಫ್ ಫಂಡ್ಸ್ ಅಂತ ಹೇಳಿದ್ದೇವೆ ಅಲ್ವಾ. ಗ್ರಾಹಕರ ಪರವಾಗಿ ಆಸ್ ಎ ಏಜೆಂಟ್ ಆಗಿ ಬ್ಯಾಂಕ್ ಏನು ಮಾಡುತ್ತೆ, ಗ್ರಾಹಕರ ಪರವಾಗಿ ಒಂದಿಷ್ಟು ಬಿಲ್ಗಳನ್ನು ಅಥವಾ ಚೆಕ್ಗಳನ್ನು ಕಲೆಕ್ಷನ್ ಮಾಡುವಂತಹ ಕೆಲಸವನ್ನು ಮಾಡ್ತದೆ, ಸಂಗ್ರಹ ಮಾಡುವಂತಹ ಕೆಲಸ ಮಾಡ್ತದೆ ಅಂತ ನಾವು ಹೇಳಿದ್ದೀವಿ. ಹಾಗಾಗಿ ಗ್ರಾಹಕರ ಪರವಾಗಿ ಗ್ರಾಹಕರಿಗೆ ಸಂಬಂಧಿಸಿದ ಅಥವಾ ಗ್ರಾಹಕರಿಗೆ ಸೇರಿದ ಬಿಲ್ಗಳನ್ನು ಕಲೆಕ್ಷನ್ ಪರ್ಪಸ್ಗೆ ಅಥವಾ ಸಂಗ್ರಹ ಮಾಡುವಂತಹ ಒಂದು ಉದ್ದೇಶಕ್ಕೆ ವಾಣಿಜ್ಯ ಬ್ಯಾಂಕು ಸ್ವೀಕಾರ ಮಾಡಿಕೊಂಡಿದ್ದರೆ ಆ ಹಣವನ್ನು ನಾವು ಬಿಲ್ಸ್ ಫಾರ್ ಕಲೆಕ್ಷನ್ ಅನ್ನುವಂತಹ ಒಂದು ಹೆಡ್ಡಲ್ಲಿ ನಾವು ಅದನ್ನು ಸೇರ್ಪಡೆಯನ್ನು ಮಾಡ್ತೇವೆ, ಅಥವಾ ನಾವು ಸಂಗ್ರಹಕ್ಕಾಗಿ ಸ್ವೀಕಾರ ಮಾಡಿರುವಂತಹ ಹುಂಡಿಗಳ ಮೊತ್ತ ಅಂತ ಹೇಳ್ಬೋದು, ಅಥವಾ ಸಂಗ್ರಹವನ್ನು ಮಾಡಲಿಕ್ಕಾಗಿ ಸ್ವೀಕರಿಸಿದಂತಹ ಹುಂಡಿಗಳ ಹಣ ಅಂತ ಹೇಳ್ತೇವೆ. ಈ ಒಂದು ಅಮೌಂಟ್ ಇದೆಯಲ್ಲ ಅದನ್ನು ನಾವು ಅಸೆಟ್ ಸೈಡಲ್ಲೂ ಕೂಡ ತೋರಿಸ್ತೇವೆ ಮತ್ತು ಲಯಬಿಲಿಟಿ ಸೈಡಲ್ಲೂ ಕೂಡ ನಾವು ತೋರಿಸ್ತೇವೆ. ಕಲೆಕ್ಷನ್ ಮಾಡಬೇಕು, ಅದನ್ನು ಕಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಅದು ಅಸೆಟ್ ಆಗಿರ್ತದೆ. ಯಾಕಂತಂದರೆ ಒಂದು ಸಲ ನನ್ನ ಚೆಕ್ಕನ್ನು ನಾನು ಕಲೆಕ್ಷನ್ಗೆ ನಾನು ಬ್ಯಾಂಕಿಗೆ ಹಾಕಿದ್ದೀನಿ ಅಂದರೆ ಅದು ಬ್ಯಾಂಕಿನ ಜವಾಬ್ದಾರಿ ಆಗಿರ್ತದೆ ಆ ಹಣವನ್ನು ಕಲೆಕ್ಟನ್ನು ಮಾಡುವಂಥದ್ದು. ಹಾಗಾಗಿ ನಾವು ಅದನ್ನು ಅಸೆಟ್ ಸೈಡಲ್ಲಿ ತೋರಿಸ್ತೇವೆ. ಲಯಬಿಲಿಟಿಯಲ್ಲಿ ಯಾವಾಗ ತೋರಿಸ್ತೇವೆ ಅಂತಂದರೆ ಅದನ್ನು ಆ ಹಣ ಕಲೆಕ್ಷನ್ ಮಾಡಿ ರಿಸೀವ್ ಮಾಡಿಕೊಂಡ ತಕ್ಷಣವೇ ಆ ಹಣವನ್ನು ಬ್ಯಾಂಕ್ ಯಾರಿಗೆ ಮರುಪಾವತಿ ಮಾಡಬೇಕಾಗ್ತದೆ, ಯಾರಿಗೆ ಮೂಲತಃ ಅಥವಾ ಯಾರ ಪರವಾಗಿ ಬ್ಯಾಂಕ್ ಹಣವನ್ನು ಸಂಗ್ರಹ ಮಾಡಿರ್ತದೆಯೋ ಆ ವ್ಯಕ್ತಿಗಳಿಗೆ ಹಣ ಅದನ್ನು ಮರುಪಾವತಿ ಅಥವಾ ವಾಪಸ್ ನೀಡಬೇಕಾಗಿರೋದ್ರಿಂದ ನಾವು ಅದನ್ನು ಲಯಬಿಲಿಟಿ ಸೈಡಲ್ಲೂ ಕೂಡ ನಾವು ಅದನ್ನು ಸೇರ್ಪಡೆಯನ್ನು ಮಾಡ್ತೇವೆ. ಸೊ ಬಿಲ್ಸ್ ಫಾರ್ ಕಲೆಕ್ಷನ್ ಅನ್ನುವಂತಹದ್ದು ಕೂಡ ಹೊಣೆಗಾರಿಕೆ ಪಟ್ಟಿಯಲ್ಲಿ ಬರುವಂತಹ ಮತ್ತೊಂದು ಅಂಶ. ಇನ್ನು ಅಕ್ಸೆಪ್ಟೆನ್ಸಸ್ ಆ್ಯಂಡ್ ಎಂಡೋರ್ಸ್ಮೆಂಟ್ಸ್ ಅಂತ ಹೇಳ್ತೇವೆ. ಇದನ್ನು ಕನ್ನಡದಲ್ಲಿ ನಾವು ಸ್ವೀಕೃತಿಗಳು ಮತ್ತು ಸಮ್ಮತಿಗಳು ಅಂತ ಹೇಳ್ತೇವೆ. ಸ್ವೀಕೃತಿಗಳು ಮತ್ತು ಸಮ್ಮತಿಗಳು ಏನಿದು? ಬ್ಯಾಂಕ್ ಅಕ್ಸೆಪ್ಟ್ಸ್ ಆರ್ ಎಂಡೋರ್ಸಸ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್. Accepting a bill of exchange means giving guarantee for the payment of the bill on its maturity. ಸಾಮಾನ್ಯವಾಗಿ ಈ ಕೆಲವೊಂದು ವಾಣಿಜ್ಯ ಬ್ಯಾಂಕುಗಳನ್ನೆಲ್ಲ ವಾಣಿಜ್ಯ ಬಿಲ್ಗಳನ್ನು ಅಥವಾ ವಾಣಿಜ್ಯ ಹುಂಡಿಗಳನ್ನು ವಾಣಿಜ್ಯ ಬ್ಯಾಂಕು ಗ್ರಾಹಕರ ಪರವಾಗಿ ಅದೇನಾದರೂ ಸ್ವೀಕಾರ ಮಾಡಿಕೊಂಡಿದ್ರೆ ಆ ಮೆಚುರಿಟಿ ಅವಧಿ ಮುಗಿದ ಮೇಲೆ ಆ ಮೊತ್ತವನ್ನು ವಾಪಸ್ಸು ನೀಡಲಿಕ್ಕೆ ಕೊಡಲಿಕ್ಕೆ ಬ್ಯಾಂಕು ಬಾಧ್ಯಸ್ಥನಾಗಿರ್ತದೆ. ಈ ರೀತಿಯ ಬಿಲ್ಲುಗಳನ್ನು ಗ್ರಾಹಕರ ಪರವಾಗಿ ಬ್ಯಾಂಕು ಸ್ವೀಕಾರ ಮಾಡಿದರೆ ಅದನ್ನು ನಾವು ಸ್ವೀಕೃತಿಗಳು ಮತ್ತು ಸಮ್ಮತಿಗಳು ಅಂತ ಹೇಳ್ತೇವೆ. ಈ ಸ್ವೀಕೃತಿ ಮತ್ತು ಸಮ್ಮತಿಗಳಲ್ಲಿ ಬರುವಂತಹ ಬಿಲ್ಲುಗಳನ್ನು ಅದರ ಮೆಚುರಿಟಿ ಅವಧಿ ಅಂದರೆ ಪರಿಪಕ್ವತಾ ಅವಧಿ ಅಂತ ಹೇಳ್ತೇವೆ. ಆ ಪರಿಪಕ್ವತಾ ಅವಧಿ ಅಥವಾ ಮೆಚುರಿಟಿ ಅವಧಿಯ ಬಳಿಕ ಆ ಪ್ರಮಾಣದ ಹಣವನ್ನು ಮೂಲತಃ ಹಣ ಯಾರಿಗೆ ಸೇರ್ಪಡೆಗೊಂಡಿದೆಯೋ ಆ ವ್ಯಕ್ತಿಗಳಿಗೆ ಬ್ಯಾಂಕ್ ಮರುಪಾವತಿಯನ್ನು ಮಾಡಬೇಕಾಗಿರೋದ್ರಿಂದ ಅದನ್ನು ನಾವು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಥವಾ ಹೊಣೆಗಾರಿಕೆ ಪಟ್ಟಿಯಲ್ಲಿ ನಾವು ಸೇರಿಸ್ತೇವೆ. ಇನ್ನು ಕಾಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೇವೆ. ಇದನ್ನು ನಾವು ಅನಿಶ್ಚಿತ ಹೊಣೆಗಾರಿಕೆಗಳು ಅಂತ ಕರಿಬಹುದು ಕನ್ನಡದಲ್ಲಿ. ಕಾಂಟಿಂಜೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಅನಿಶ್ಚಿತ ಹೊಣೆಗಾರಿಕೆಗಳು ಅಂತ ಹೇಳ್ತೇವೆ. ಇಟ್ ರೆಫರ್ಸ್ ಟು ದೋಸ್ ಲಯಬಿಲಿಟೀಸ್ ವಿಚ್ ಆರ್ ನಾಟ್ ನೋನ್ ಇನ್ ಅಡ್ವಾನ್ಸ್ ಆರ್ ಅನ್ಫೋರ್ಸಿಯೇಬಲ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ಈ ಹೊಣೆಗಾರಿಕೆ ಪಟ್ಟಿಯನ್ನು ಸಿದ್ಧಪಡಿಸಿರುವಂತಹ ಸಂದರ್ಭದಲ್ಲಿ ಅಡ್ವಾನ್ಸ್ ಆಗಿ ಅಂದರೆ ಪೂರ್ವ ನಿಯೋಜಿತವಾಗಿ ಬ್ಯಾಂಕಿಗೆ ಕೆಲವೊಂದು ಮೊತ್ತಗಳು ಕೊಡಬೇಕಾದಂತಹ ಮೊತ್ತಗಳ ಬಗ್ಗೆ ನಾಲೆಜ್ ಇರೋದಿಲ್ಲ, ಅಥವಾ ಅದು ಭವಿಷ್ಯದಲ್ಲಿ ಅನಿರೀಕ್ಷಿತವಾಗಿ ಉದ್ಭವ ಆಗ್ಬಿಡ್ಬೋದು. ಇಷ್ಟು ಹಣವನ್ನು ಇಂತಿಂಥ ವ್ಯಕ್ತಿಗಳಿಗೆ ವಾಸ್ತವಿಕವಾಗಿ ಕೊಡಬೇಕಾಗ್ತದೆ ಅನ್ನುವಂತಹ ಅನಿವಾರ್ಯತೆಗಳು ಉಂಟಾಗಬಹುದು. ಹಾಗಾಗಿ ಅದು ಅನಿಶ್ಚಿತವಾದಂತಹ ಒಂದು ಹೊಣೆಗಾರಿಕೆ. ಈಗ ಎಷ್ಟು ಮೊತ್ತ ಅಂತ ನಾವು ಈಗ ಒಂದು ಅಂದಾಜಲ್ಲಿ ನಾವು ಅದನ್ನು ಮೀಸಲಾಗಿ ಇಡಬಹುದೇ ವಿನಃ ನಿಖರವಾಗಿ ಇಷ್ಟೇ ಹಣ ನಾವು ನೀಡಬೇಕು ಅಂತ ನಮಗೆ ಮಾಹಿತಿ ಬ್ಯಾಂಕಿಗೆ ಇರೋದಿಲ್ಲ. ಹಾಗಾಗಿ ಈ ಮುಂಬರುವ ದಿನಗಳಲ್ಲಿ ಅನ್ಫೋರ್ಸಿಯೇಬಲ್ ಅಂತ ಹೇಳಿದ್ರೇನು, ಅನಿರೀಕ್ಷಿತವಾಗಿ ಅಥವಾ ಬ್ಯಾಂಕಿಗೆ ಗೊತ್ತಾಗದ ರೀತಿಯಲ್ಲಿ ಕೆಲವೊಮ್ಮೆ ವಾಸ್ತವಿಕವಾಗಿ ಹಣವನ್ನು ನೀಡಲಿಕ್ಕೆ ಬ್ಯಾಂಕು ಬಾಧ್ಯಸ್ಥನಾಗಿರ್ತದೆ. ಬಟ್ ಆ ಸಂದರ್ಭಗಳಲ್ಲಿ ಆ ಹಣವನ್ನು ನಾವು ನೀಡಬೇಕು ಅನ್ನುವಂತಹ ಒಂದು ಮನವರಿಕೆ ಬ್ಯಾಂಕಿಗೆ ಆದಂತಹ ಸಂದರ್ಭದಲ್ಲಿ ಆ ಹಣವನ್ನು ನಾವು ಲಯಬಿಲಿಟಿ ಕಾಲಮಲ್ಲಿ ನಾವು ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಬ್ಯಾಂಕಿಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅನ್ನ ಅವರು ತಮ್ಮ ಬ್ಯಾಲೆನ್ಸ್ ಶೀಟ್ ಅನ್ನು ಅನೌನ್ಸ್ ಮಾಡುವಾಗ ಒಂದಿಷ್ಟು ಪ್ರಮಾಣದ ಮೊತ್ತವನ್ನು ಕಾಂಟಿಂಜೆಂಟ್ ಲಯಬಿಲಿಟಿ ಅಥವಾ ಅನಿರೀಕ್ಷಿತ ಹೊಣೆಗಾರಿಕೆಗಳು ಅಂತ ಅವರು ನಮೂದನನ್ನು ಮಾಡ್ತಾರೆ. ಯಾಕಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಕೆಲವೊಂದು ಅನಿರೀಕ್ಷಿತ ಹೊಣೆಗಾರಿಕೆಗಳು ಎದುರಾಗಬಹುದು, ಉಂಟಾಗದೇನೂ ಕೂಡ ಇರಬಹುದು. ಇನ್ನು ಕೊನೆಯದಾಗಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳ್ತೇವೆ. ದ ಪ್ರಾಫಿಟ್ ಅರ್ನ್ಡ್ ಬೈ ದ ಬ್ಯಾಂಕ್ ಇನ್ ದ ಕೋರ್ಸ್ ಆಫ್ ದ ಇಯರ್ಸ್
ಇಸ್ ಪೇಯಬಲ್ ಟು ದ ಶೇರ್ ಹೋಲ್ಡರ್. ಸೊ ಮತ್ತೇನಾದರೂ ಉಳಿಕೆಯ ಲಾಭ ಬ್ಯಾಂಕಿನ ಬಳಿ ಇದ್ದರೆ ಆ ಒಂದು ಲಾಭದ ಮೊತ್ತವನ್ನು ಕೂಡ ನಾವು ಹೊಣೆಗಾರಿಕೆ ಪಟ್ಟಿಯಲ್ಲಿ ಅಥವಾ ನಾವು ಲಯಬಿಲಿಟೀಸ್ ಅಲ್ಲಿ ನಾವು ಸೇರ್ಪಡೆ ಮಾಡ್ತೇವೆ. ಕಾರಣ ಏನಪ್ಪ ಅಂತಂದ್ರೆ ಮೂಲತಃವಾಗಿ ಆ ಪ್ರಾಫಿಟ್ ಅನ್ನುವಂಥದ್ದು ಇನ್ವೆಸ್ಟರ್ಸ್ ಅಥವಾ ಆ ಶೇರ್ ಹೋಲ್ಡರ್ಸಿಗೆ ಸಂಬಂಧಿಸಿರೋದ್ರಿಂದ ಹೊಣೆಗಾರಿಕೆಯ ಕಾಲಮಲ್ಲಿ ಅಥವಾ ಹೊಣೆಗಾರಿಕೆಯ ಪಟ್ಟಿಯಲ್ಲಿ ಆ ಮೊತ್ತವನ್ನು ಸೇರ್ಪಡೆಯನ್ನ ಮಾಡಲಾಗಿರ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ನಾವು ನಮೂದು ಮಾಡುವಂತಹ ಹೊಣೆಗಾರಿಕೆಯ ವಿವಿಧ ಮೊತ್ತಗಳನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ನನ್ನ ಮುಂದಿನ ಸೆಷನ್ನಲ್ಲಿ ನಾನು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಥವಾ ಆಸ್ತಿ ಭಾಗವನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.